ಲೋಡ್ ಶೆಡ್ಡಿಂಗಿಗೆ ಅನ್ನದಾತರ ರೋಷಾಗ್ನಿ. ಮೆಸ್ಕಾಂ ವಿರುದ್ಧ ಬೀದಿಗಿಳಿದು ರೈತರ ಪ್ರೊಟೆಸ್ಟ್. ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಾರಲ್ಲ ಈ ಅಧಿಕಾರಿ ಏನಂತ ಕರಿಬೇಕು ನಾವು. ದೊಡ್ಡಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿದ್ಯುತ್ ಅಡಚಣೆ ಹಾಗೂ ಲೋಡ್ ಶೆಡ್ಡಿಂಗ್ ಆಗ್ತಾ ಇದ್ದು, ಇದರ ವಿರುದ್ಧ ಅನ್ನದಾತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಲೋಡ್ ಶೆಡ್ಡಿಂಗ್ನಿಂದಾಗಿ ಕೈಗೆ ಬಂದ ಬೆಳೆಗೆ ನೀರಿಲ್ಲದೆ ಬೆಳೆಗಳು ನಾಶವಾಗ್ತಾ ಇದ್ದು, ಮೋಟಾರ್ಗಳು ಸುಟ್ಟು ಹೋಗ್ತಾ ಇವೆ. ಇದರಿಂದ ಕಂಗಾಲಾಗಿದ್ದ ರೈತರು ಅಧಿಕಾರಿಗಳಿಗೆ ಕರೆ ಮಾಡಿ ಅಳಲನ್ನ ತೋಡಿಕೊಂಡ್ರೆ ಅವರು ಉಡಾಫಿಯಾಗಿ ಉತ್ತರ ನೀಡುತ್ತಿದ್ದಾರೆ ಎಂದು ಆಕ್ರೋಶಗೊಂಡ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ರೈತರು ಪ್ರತಿಭಟನೆ ನಡೆಸಿ ಸುಮಾರು ಹೊತ್ತಾದರೂ ಅಧಿಕಾರಿಗಳು ಬಂದು ವಿಚಾರಿಸದ ಕಾರಣ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಂದೊಂದು ಭಾಗದಲ್ಲಿ ಕರೆಂಟ್ನಿಂದ ಆಗ್ತಾ ಇರುವ ತೊಂದರೆ ಮತ್ತು ಕರೆ ಮಾಡಿದಾಗ ಅಧಿಕಾರಿಗಳ ಹಾಗೂ ಲೈನ್ ಮ್ಯಾನ್ಗಳ ಉಡಾಫೆ ಉತ್ತರಗಳ ಬಗ್ಗೆ ರೈತರು ಎಡಬಲಿ ಮುಂದೆ ರೊಚ್ಚಿಗೆದ್ರು. ಕರೆಂಟಿನ ಸಮಸ್ಯೆ ಬಗ್ಗೆ ಇಲ್ಲಿ ಬಂದು ಧರಣಿ ಮಾಡಕ್ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿ ಫೋನ್ ಮಾಡಿದ್ರು ಅಧಿಕಾರಿಗಳು ಫೋನ್ ಪಿಕ್ ಮಾಡ್ತಾ ಇಲ್ಲ. ನಾವು ಕೇಳಕ್ ಹೋದ್ರು ಉಡಾಫೆ ಉತ್ತರಗಳು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಸಮಸ್ಯೆ ಯಾರು ಕೂಡ ಆಲಿಸೋರಿಲ್ಲ ಇವತ್ತು. ಯಾಕಂದರೆ ಒಂದು 2-3 ದಿನ ಹಿಂದೆ ನಮ್ಮದೇ ಮೋಟ್ರು ಕರೆಕ್ಟಾಗಿ ಪವರ್ ಇಲ್ದಿರ ಸುಟ್ಟೋಗಿದೆ ಇವತ್ತು. ಸೊ ನಾವೆಲ್ಲಿ ಹೋಗ್ಬೇಕು? ಟೊಮೊಟೊ ಬೆಳೆದಿದ್ದೀವಿ, ಮತ್ತು ಆಲೂಗಡ್ಡೆ ಬೆಳೆದಿದ್ದೀವಿ, ಮತ್ತು ಅನೇಕ ಬೆಳೆಗಳು ಬೆಳೆದ್ಬಿಟ್ಟು ಇವತ್ತು ನಾವು ಬೀದಿ ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾವು ಸಾಲ ಸೋಲ ಮಾಡಿ ಇವತ್ತು ನಾವು ಬೆಳೆಗಳು ಹಾಕಿ ಅದ್ರ ಬೆಂಬಲಿತ ಬೆಲೆ ಸಿಗಲ್ಲ. ಆದರೆ ಅದು ನಾವು ಬೆಳೆದಿರ್ತಕ್ಕಂಥ ಒಂದು ಬೆಳೆನ ಒಂದು ಮಾರ್ಕೆಟಿಂಗ್ ಇಲ್ಲ ಇವತ್ತು. ಸೊ ಅದೇ ಒಂದು ಕಂಪನಿ, ಒಂದು ಆಪಲ್ ಕಂಪ್ನಿ ಆಗಿರ್ಬೋದು, ಮತ್ತೊಂದು ಎಲ್ಲ ಮಾರ್ಕೆಟಿಂಗ್ ಮಾಡಿ ಅದಕ್ಕೆ ಬೆಂಬಲಿತ ಬೆಲೆ ಸಿಗ್ತದೆ. ಆದರೆ ನಮ್ಮ ಸರ್ಕಾರಗಳು ನಮ್ಮ ರೈತರಿಗೆ ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ ಬೆಂಬಲಿತ ಒಂದು ಬೆಲೆ ಸಿಗ್ತಾ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು ಇವತ್ತು? ಇವ್ರು ನೋಡಿದ್ರೆ ನಮ್ಮ ಮೋಟ್ರ್ ಸುಟ್ಟೋಗಿ ಒಂದು 2-3 ದಿನ ಆದ್ರೂ ಮತ್ತೆ ತಂದು ಮತ್ತೆ ರೆಡಿ ಮಾಡಿ ನಾವು ಹಾಕಿದ್ದೀವಿ. ಮತ್ತು ಇವತ್ತು ಕೂಡ ಅದೇ ಸಮಸ್ಯೆ ಆಗಿದೆ. ನಾನು ಬೆಳಗ್ಗೆ ಹೋಗಿ ನೋಡಿದ್ರೆ ಕರೆಕ್ಟಾಗಿ ಪವರ್ ಇಲ್ಲ, ಆನ್ ಮಾಡಿದ್ರೆ ಮೋಟ್ರ್ ಸುಟ್ಟೋಗ್ತಾ ಇದೆ. ಮತ್ತು ಬೆಳೆ ಬಿಸಿಲುಗಾಲ, ಈಗ ಎಲ್ಲ ಬೆಳೆ ಎಲ್ಲ ನೆಲೆದೋಗ್ತಾ ಇದೆ. ಮೊನ್ನೆ ಒಂದು ವಾರದಿಂದ ಬಂದು ಮೊನ್ನೆ ಸಚಿವರಾದಂಥ ಜಾರ್ಜ್ ಅವರು ಮತ್ತು ಮುನಿಯಪ್ಪ ಸರು ನಮಗೆ ಭರವಸೆ ಕೊಟ್ಟೋಗಿದ್ರು, ನೆಕ್ಸ್ಟು ಈ ಥರ ಸಮಸ್ಯೆ ಬರಲ್ಲ ಅಂತೇಳಿ. ಮತ್ತು ನೋಡಿದ್ರೆ ಮತ್ತೆ ಅದೇ ಸಮಸ್ಯೆ. ಇಲ್ಲಿ ಅಧಿಕಾರಿಗಳ ಉಡಾಪಿ ಮಾಡ್ತಾವ್ರೆ. ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳಿಗೆ ನೇರ ಅವ್ರಿಗೆ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ನೋಡಿ, ಇಷ್ಟು 1-2 ವಾರ ಆಯಿತು ಇಲ್ಲಿ ಬಂದು ನಾವು ಬಂದು ರೈತರ ಒಂದು ಸಮಸ್ಯೆನ ಅವ್ರು ಕೇಳಿಲ್ಲ. ಮುಂದೆ ಇನ್ನೂ 1 ಗಂಟೆ ನೋಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಬಂದು ಇಲ್ಲೇ ಪಾತ್ರೆ ಇಕ್ಕಿ ಇಲ್ಲೇ ಊಟ ಮಾಡೋ ಅಂಥ ಕೆಲಸ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೇನೆ. ದಯವಿಟ್ಟು ಇಡೀ ರಾಜ್ಯದ ಗತಿ, ಹಳ್ಳಿ ರೈತರ ಗತಿ ಇದೇ ಸಮಸ್ಯೆ. ದಯವಿಟ್ಟು ಹಳ್ಳಿ ಭಾಗದಲ್ಲಿ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾ ಇರೋದಿಲ್ಲ. ಸೊ ಇವತ್ತು ನಾವು ದೊಡ್ಡಬಳ್ಳಾಪುರಕ್ಕೆ ಬಂದು ನಿಮ್ಮಂಥವ್ರು ಬಂದು ನಮ್ಮ ಸಮಸ್ಯೆ ಕೇಳಿದಾಗ ಮಾತ್ರ ಅದು ಗೊತ್ತಾಗುತ್ತೆ ರಾಜ್ಯ ಸರ್ಕಾರಕ್ಕೆ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು, ಹಾಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಇದನ್ನು ಬಗೆಹರಿಸ್ಕೊಂತ ಕೆಲಸ ಮಾಡಬೇಕು. ಇವಾಗ ಬಿಸಿಲುಗಾಲ, ಪ್ರತಿಯೊಂದು ನಿಮಿಷನೂ ನಮಗೆ ಕರೆಂಟ್ ಇಂಪಾರ್ಟೆಂಟ್ ಆಗುತ್ತೆ. 1 ಅವರ್ 2 ಅವರ್ ತೆಗಿತಾರೆ, ತೆಗೆದ್ರು ಮತ್ತೆ ನಮ್ಗೆ ಹಾಕ್ಕೊಡಲ್ಲ. ಅದೇ ಬೇರೆ ಫ್ಯಾಕ್ಟ್ರಿಗಳಿಗೆ ಇಂಡಸ್ಟ್ರೀಸ್ಗಾದ್ರೆ ಕೊಡ್ತಾರೆ. ಯಾಕಂದರೆ ಅವ್ರು ದುಡ್ಡು ಕೊಡ್ತಾರಲ್ಲ, ರೈತರು ದುಡ್ಡು ಕೊಡಲ್ಲ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ರೈತರಿಗೆ ಕಾಳಜಿ, ದಯವಿಟ್ಟು ಯೋಚನೆ ಮಾಡಿ. ಬಿಸಿಲುಗಾಲ ಇರೋದ್ರಿಂದ ಹೆಚ್ಚಿಗೆ ನೀರು ಬೇಕಾಗುತ್ತೆ, ತೋಟಗಳಿಗೂ ನೀರು ಹವ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಹೆಚ್ಚಿಗೆ ನೀರು ಒದಗಿಸುವಂಥ ಕೆಲಸ ಆಗಬೇಕಾಗಿದೆ. ದಯವಿಟ್ಟು ಕರೆಕ್ಟ್ ನೀಟಾಗಿ ಕೊಡಬೇಕಾದ ಕರ್ತವ್ಯ ಅದು ಆಗಬೇಕಾಗಿದೆ. ನಾನೀಗ ಬಾಳೆ ಬೆಳೀತಾ ಇದ್ದೀನಿ, ಅಡಿಕೆ ಬೆಳೀತಾ ಇದ್ದೀನಿ, ರಾಗಿನೂ ಬೆಳೀತಾ ಇದ್ದೀನಿ, ಜೋಳನೂ ಬೆಳೀತಾ ಇದ್ದೀನಿ. ಈಗ ಸದ್ಯಕ್ಕೆ ಒಂದು 15 ದಿವಸದಿಂದ ಕರೆಂಟು ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಸಮಸ್ಯೆ ಆಗಿದೆ. ನಾವು ತಿನ್ನೋದಕ್ಕೆ ನೀವು ಕರೆಂಟ್ ಕೊಡಿದ್ರೆ ನಾವು ರಾಗಿ ಹೆಂಗೆ ಬೆಳೆಯೋಣ, ಅಕ್ಕಿ ಹೆಂಗೆ ಬೆಳೆಯೋಣ, ಜೋಳ ಹೆಂಗೆ ಬೆಳೆಯೋಣ? ಅದೇ ನಮ್ಮ ಪಕ್ಕದಲ್ಲಿರೋ 15 ಕಿಲೋಮೀಟರ್ ನಾವು ಆಚೆ ಹೋದರೆ 24 ಗಂಟೆ ಕರೆಂಟ್ ಇದೆ. ನಮ್ಮ ಜಮೀನೇ ಕಿತ್ಕೊಂಡಿದ್ದಾರೆ. ನಮ್ಮ ಜಮೀನೇ ಕಿತ್ಕೊಂಡು ಫ್ಯಾಕ್ಟ್ರಿಗೆ 24 ಗಂಟೆ ಕರೆಂಟ್ ಕೊಡ್ತಾರೆ. ನಮಗೆ ಕನಿಷ್ಠ ಪಕ್ಷ 4 ಅವರು ಇಲ್ಲ. ಅವ್ರು ಏನು ಟೈಮ್ ಕೊಟ್ಟಿದ್ದಾರೆ ನಮಗೆ, ಆ ಟೈಮ್ ಪ್ರಕಾರ ಕರೆಂಟ್ ಕೊಟ್ಟರೆ ನಾವು ಬೆಳೆ ಬೆಳಿತೀವಿ, ನೀವು ಅನ್ನ ತಿನ್ಬೋದು. ನೀವು ಕರೆಂಟೇ ಕೊಟ್ಟಿದ್ರೆ ನಾವು ಇದೇನು ಬೆಳೆಯ ನಾವು? ಆಮೇಲೆ ಹೋಗಲಿ, ಈಗ ನಾವು ಬೆಳೆ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ. ನೀವೀಗ ಪವರ್ಸ್ ಇಲ್ಲ ಅಂದರೆ ಬೆಳೆ ಹೆಂಗೆ ಬರುತ್ತೆ? ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ ಲೋನ್ ತೊಗೊಂಡು ನಮ್ಮ ತಾಲೂಕಲ್ಲಿ ಸುಮಾರು ಜನ ಸುಸ್ತಿ ಆಗ್ಬಿಟ್ಟಿದ್ದೀವಿ. ಸುಸ್ತಿಯಾಗಿ ನೋಟಿಸ್ ಅಂಟಿಸಿದ್ದಾರೆ, ಆಕ್ಷನ್ಗೂ ಬಂದಿದ್ದೇವೆ, ಆಕ್ಷನ್ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ಕೊಂಡು ನೀವು ಕರೆಂಟ್ ಕೊಟ್ಟಿದ್ರೆ ನಾವು ಎಲ್ಲಿಗೋಗ್ಬೇಕು? ನೀವು ಮುಂದೆ ಇದನ್ನೇನು ಸರ್ ಮಾಡಿಲ್ಲ ಅಂದರೆ ಎಲ್ಲ ಅರ್ಜಿ ಬರ್ಜಿ ಕಿದಿ KVIPS ಮುಂದೆ ನೇಡಕ್ಕಾಗುತ್ತೆ ಅಷ್ಟೇ. ಇಲ್ಲ ವಿಷಯ ಕೊಡಕ್ಕಾಗ್ತಾರೆ ಈ ರೈತರೆಲ್ಲ. ಆಯಿತು ಸರ್, ಆಗಲಿ 20 ದಿವಸ ಸ್ಟಾರ್ಟ್ ಆಯ್ತು ಸರ್, ಶುರುವಾಗಿ ಆಲ್ರೆಡಿ. ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ ಸರ್. ನಾವು ಹೇಳೋದು ನಮಗೆ ಹೆಚ್ಚಿಗೆ ಕರೆಂಟ್ ಬೇಡ ಸರ್. ನೀವು ಸರ್ಕಾರ ಏನು
ನಮಗೆ ರೈತರು ಕೊಡ್ತೀವಿ ಅಂತ ಇದ್ರೆ ಆ ಟೈಮ್ ಕರೆಕ್ಟಾಗಿ ಕೊಡಿ ಸಾಕು, ನಮಗೆ ಎಕ್ಸ್ಟ್ರಾ ಒಂಚೂರು ಬೇಡ. ನಮಗೇನು ಬೇಸರ ಆಗ್ತಿರೋದು ಅಂದ್ರೆ ಇವಾಗ ಅಲ್ಲಿ ನಮ್ಮ ಪಕ್ಕದ ಜಮೀನು ಪಕ್ಕದ ಫ್ಯಾಕ್ಟ್ರಿಗೆ 24 ಗಂಟೆ ಅವ್ನು ಆಫೇ ಮಾಡಲ್ಲ. ನೀವು ಬೇಕಾದ್ರೆ ಹೋಗಿ ನೋಡಿ ಸರ್, ದೇವನಹಳ್ಳಿ ಪಕ್ಕ 24 ಗಂಟೆ ಶಿಫ್ಟ್ ಅಲ್ಲ ಸರ್. ಅವರು ಬೆಳಕಿದ್ರು ಲೈಟ್ ಆಫ್ ಮಾಡಲ್ಲ. ಅವ್ರಿಗೆ ಕರೆಂಟ್ ಇರ್ಬೋದು, ಪಕ್ಕದ ನಾನು ಬೋರ್ವೆಲ್ ಹಾಕಿರ್ತೇನೆ, ನೀರು ಬಿಡ್ತಾ ಇರ್ತೀನಿ, ನನಗೆ ಕರೆಂಟ್ ಇಲ್ಲ. ನೀವು ಹೇಳಿ, ಅದು ಪಕ್ಕ ನಂದೇ ಜಮೀನು ನೀವು ಕಿತ್ಕೊಂಡಿದ್ದೀರಾ, 6 ಕಿತ್ಕೊಂಡಿದ್ದೀರಾ, ಫ್ಯಾಕ್ಟ್ರಿ ಮಾಡಿದ್ದೀರಾ, ಕರೆಂಟ್ ಕೊಡ್ತೀರಾ. ನಾನು ಬೆಳೆಯೋ ರೈತ, ನಂದೇ ಜಮೀನಿಗೆ ನೀರು, ತೋಟಕ್ಕೆ ನೀರಿಲ್ಲ. ಇದು ಯಾವ ನ್ಯಾಯ? ಆಮೇಲೆ ಅವ್ನು ಮಾಡಕ್ಕಂಥ ಪದಾರ್ಥಕ್ಕೆಲ್ಲ ನೀವು ಐಫೋನ್ ತಗೊಳ್ಳಿ, ಯಾವುದೇ ಫೋನ್ ತಗೊಳ್ಳಿ, MRP ಹಾಕ್ತೀರಾ. ನನಗೆ MRP ಇಲ್ಲ. ನಮ್ಮ ಪದಾರ್ಥ ಬೆಳಗ್ಗೆ MRP ಇಲ್ಲ ಸರ್. ಇವತ್ತು 1 ರೂಪಾಯಿ ಐತೆ ಟೊಮೊಟೊ, ನಾಳೆ ಬೆಳಗ್ಗೆ 10 ರೂಪಾಯಿ ಆಗುತ್ತೆ, ನಾಳೆ 100 ಆಗುತ್ತೆ. ನಾನೇನು ಮಾಡೋಣ? ಹೋಗ್ಲಿ, ರಾಗಿ ಬೆಳೆ ನಾವು MSP ತಗೋತೀವಿ ಅಂತೀರಾ, ಅದಕ್ಕೂ 150 ಕಾನೂನು ಸರ್. ಹೆಬ್ಬೆಟ್ ಕೊಡು ಅಂತಾನೆ, ನೀನೇ ಬರಬೇಕು ಅಂತಾನೆ. ನಮ್ಮ ರೈತರು ಬಾಳು ಅಷ್ಟಿಷ್ಟಲ್ಲ ಬಿಡಿ, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅಷ್ಟು ಸಮಸ್ಯೆ ಆಗಿದೆ. ಅಲ್ಲ, ಇವಾಗ ಹೇಳೋದಲ್ಲ, ಇವಾಗ ಕರೆಂಟ್ ಇಲ್ಲ ಅಂದ್ರೆ ಏನೂ ಇಲ್ಲ. ನಮಗೆ ಮೂಲಭೂತ ಬೇಕಾದ್ರೆ ಕರೆಂಟೇ ಇಲ್ಲ. ನಮಗೆ ಬೇಜಾರಾಗ್ತಾರೆ, ಬೇರೆ ಸಮಸ್ಯೆ ಇಲ್ಲ. ನಮಗೆ ಕರೆಂಟ್ ಇದೆ, ಸರ್ಕಾರದಲ್ಲಿ ಮಾರ್ಗಂತ ಇದ್ದಾರೆ, ರೈತರು ಕೊಡ್ತಾ ಇಲ್ಲ, ಮಾರ್ಗಂತ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ AEE ರೈತರನ್ನ ಸಮಾಧಾನಪಡಿಸಿ ಅವರ ವಿರುದ್ಧ ತೊಂದರೆಗಳ ಬಗ್ಗೆ 15 ದಿನಗಳಲ್ಲಿ ಸಭೆ ಮೂಲಕ ಚರ್ಚಿಸಿ ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಅಲ್ಲದೆ ರೈತರ ಬಳಿ ಅನುಚಿತ ವರ್ತನೆ ಮಾಡಿದ ಸಹೋದ್ಯೋಗಿಗಳ ಪರವಾಗಿ ಕ್ಷಮೆಯನ್ನ ಯಾಚಿಸಿದ್ರು. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.